ತೆರೆದ ಬಾಗಿಲು. ಪ್ರಕಟಣೆ ಗ್ರಂಥ 3 ವಚನ. ನಿನ್ನ ಕೃತ್ಯಗಳನ್ನು ಬಲ್ಲೆನು, ನಿನಗಿರುವ ಶಕ್ತಿ ಕೊಂಚವಾಗಿದ್ದರೂ ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ ಹೀಗೋ ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ ಎಂಬುದಾಗಿ ಹೇಳುವವನಾಗಿದ್ದಾನೆ. ಯೂದರ ದೇವದರ್ಶನ ಗೂಡಾರದ ಮೂಲಕವಾಗಿ ದೇವರು ರಕ್ಷಣೆ ಯೋಜನೆಯನ್ನು ತಿಳಿಯಪಡಿಸಿದನು. ಅವುಗಳು ಸಾಂಕೇತಿಕವಾಗಿ ನಮ್ಮನ್ನು ರಕ್ಷಿಸಲು ಬರಬೇಕಾದ ಕ್ರಿಸ್ತನ ಸೇವೆಯನ್ನು ಸೂಚಿಸುವಂಥವುಗಳಾಗಿದ್ದವು. ದೇವದರ್ಶನ ಗೂಡಾರ 3 ಭಾಗಗಳನ್ನು ಒಳಗೊಂಡಿತು. ಮೊದಲನೇದಾಗಿ ಅಂಗಳ, ಪರಿಶುದ್ಧ ಸ್ಥಳ ಮತ್ತು ಮಹಾಪರಿಶುದ್ಧ ಸ್ಥಳ. ಇದರಲ್ಲಿ ಯಾಜಕನು ಅಂಗಳ ಮತ್ತು ಪರಿಶುದ್ಧ ಸ್ಥಳದಲ್ಲಿ ಸೇವೆ ಮಾಡುವವನಾಗಿದ್ದನು. ಆದರೆ ವರ್ಷಕ್ಕೆ ಒಂದಾವರ್ತಿ ಮಹಾಯಾಜಕನು ಮಹಾಪರಿಶುದ್ಧ ಸ್ಥಳದಲ್ಲಿ ಮಹಾದೋಷ ಪರಿಹಾರಕ ದಿನದಂದು ಪ್ರವೇಶಿಸಿ ಗೂಡಾರವನ್ನು ಶುದ್ಧೀಕರಿಸುವ ಈ ಕಾರ್ಯ ಮಾನವನ ಅಂತಿಮ ತೀರ್ಪನ್ನು ಪ್ರತಿನಿಧಿಸುವ ಆಚರಣೆಯಾಗಿತ್ತು. ಹೀಗೆ ಪರಲೋಕದ ದೇವದರ್ಶನದ ಗುಡಾರದ ಮಾದರಿಯಲ್ಲಿಯೇ ಈ ಲೋಕದ ದೇವದರ್ಶನ ಗುಡಾರವನ್ನು ನಿರ್ಮಿಸುವಂತೆ ದೇವರು ತಿಳಿಸಿದ್ದು ಫಿಲಿಡೆಲ್ಫಿಯ ಸಭೆಯ ಮುಕ್ತಾಯದ ಕಾಲಘಟ್ಟ 1844ನೇ ವರ್ಷವಾಗಿದ್ದು, ಪ್ರವಾದನೆಯಲ್ಲಿ ಮುಂತಿಳಿಸಿದಂತೆ ಈ ವರ್ಷ ನಮ್ಮ ಮಹಾಯಾಜಕನಾದಂಥ ಯೇಸು ಸ್ವಾಮಿ ಪರಲೋಕದ ಪರಿಶುದ್ಧ ಸ್ಥಳದಿಂದ ಮಹಾಪರಿಶುದ್ಧ ಸ್ಥಳಕ್ಕೆ ಪ್ರವೇಶಿಸಿ ತನ್ನ ಸೇವೆಯನ್ನು ಆರಂಭಿಸಿರುವುದರಿಂದಲೇ ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿದ್ದೇನೆ ಎಂಬುದಾಗಿ ಹೇಳುವವನಾಗಿದ್ದಾನೆ. ಯಾಕೆಂದರೆ ಈ ಕಾಲಘಟ್ಟದಲ್ಲಿಯೇ ಪರಲೋಕದ ಮಹಾಪರಿಶುದ್ಧದ ಬಾಗಿಲು ತೆರೆಯಲ್ಪಟ್ಟಿದ್ದು ಕ್ರಿಸ್ತನ ತನ್ನ ಅಂತಿಮ ಸೇವೆಯ ಮಹಾದೋಷ ಪರಿಹಾರಕ ದಿನವನ್ನು ಸೂಚಿಸುವಂಥದ್ದಾಗಿದ್ದು ಕ್ರಿಸ್ತನ 2ನೇ ಬರೋಣದ ಕೊನೆಯ ಸೇವೆ ಆಗಿರುವುದರಿಂದಲೇ ಪ್ರಕಟಣೆ ಗ್ರಂಥ 11ನೇ ವಚನದಲ್ಲಿ ಆಗ ಪರಲೋಕದಲ್ಲಿರುವ ದೇವಾಲಯವು ತೆರೆಯಿತು, ಆತನ ಆಲಯದಲ್ಲಿ ಆತನ ಒಡಂಬಡಿಕೆಯ ಮಂಜೂಷವು ಕಾಣಿಸಿತು ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಹೇಗೆ ನೋಹನ ನಾವೆಯಲ್ಲಿ ರಕ್ಷಣೆ ಹೊಂದಲು ಒಂದೇ ಬಾಗಿಲು ಇದ್ದದ್ದನ್ನು ಮುಚ್ಚಲು ದೇವರಿಂದ ಮಾತ್ರ ಸಾಧ್ಯವಾಯಿತೋ, ಅದೇ ರೀತಿಯಲ್ಲಿ ಕ್ರಿಸ್ತನು ನಮ್ಮ ರಕ್ಷಣೆ ಯೋಜನೆಯ ಕೆಲಸವನ್ನು ಮುಕ್ತಾಯಗೊಳಿಸುವವನಾಗಿದ್ದಾನೆ. ಯಾರೆಲ್ಲ ಆತನನ್ನು ಪಾಲಿಸುವವರಾಗಿದ್ದಾರೋ ಅವರಿಗೆ ರಕ್ಷಣೆ ಇದೆ, ಅವರನ್ನು ತನ್ನ ರಕ್ತದಿಂದ ಕೊಂಡುಕೊಳ್ಳುವವನಾಗಿದ್ದಾನೆ. ಆದ್ದರಿಂದ ಕ್ರಿಸ್ತನು ತನ್ನ ಸೇವೆ ಕಾರ್ಯವನ್ನು ಮುಗಿಸುವುದಕ್ಕಿಂತ ಮೊದಲು ಆತನನ್ನು ಅಂಗೀಕರಿಸಿಕೊಂಡು ನಮ್ಮ ಪಾಪಗಳನ್ನು ಹಾರಿಕೆ ಇಟ್ಟು ಪರಲೋಕ ರಾಜ್ಯಕ್ಕೆ ಸಿದ್ಧರಾಗೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಿಯ ವೀಕ್ಷಕರೇ, ಸತ್ಯವೇದ ಅಧ್ಯಯನ ಮತ್ತು ಪ್ರಾರ್ಥನಾ ಮನವಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ಸಂಖ್ಯೆಗೆ ಸಂಪರ್ಕಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.